ಶ್ರೀರಂಗ ಕ್ಷೇತ್ರದಲ್ಲಿ ಆ ರಂಗನಾಥ ಸ್ವಾಮಿ ಬಂದು ನೆಲೆಸಲಿಕ್ಕೆ ಏನು ಕಾರಣ? ಪರಮಾತ್ಮ ತನ್ನ ಸ್ವಯಂ ವ್ಯಕ್ತವಾದ ಯಾವ ವಿಗ್ರಹ ಇದೆ, ತನ್ನ ಮಗನಾದ ಬ್ರಹ್ಮದೇವರಿಗೆ ಅದನ್ನ ಕೊಟ್ಟಿದ್ದ. ಆ ಬ್ರಹ್ಮದೇವರು ಇಕ್ಷ್ವಾಕು ಮಹಾರಾಜನಿಗೆ ಆ ಪ್ರತಿಮೆಯನ್ನ ದಯಪಾಲಿಸಿತು. ಇಕ್ಷ್ವಾಕು ವಂಶ ಪ್ರಭವೋ, ನಾವು ಇತಿಹಾಸವನ್ನ ಕೇಳ್ತೇವೆ. ಯಾರ ಮೂಲಕ ಈ ವಂಶ ಪ್ರಸಿದ್ಧವಾಗಿದೆಯೋ ಅವನ ಹೆಸರು ಆ ವಂಶಕ್ಕೆ ಇಡ್ತಕ್ಕಂತಹದ್ದು ಒಂದು ಸಂಪ್ರದಾಯ ಅಂತ ನಾವು ನೋಡ್ತೇವೆ. ಅಂಥ ಇಕ್ಷ್ವಾಕು ಮಹಾರಾಜ ಆ ಚತುರ್ಮುಖ ಬ್ರಹ್ಮನನ್ನ ಅತ್ಯಂತ ನಿಷ್ಕಲ್ಮಶ ಮನಸ್ಸಿನಿಂದ ತಪಸ್ಸನ್ನ ಮಾಡಿ ಭಗವಂತ ಕೊಟ್ಟ ಯಾವ ಆ ರಂಗನಾಥ ಸ್ವಾಮಿಯ ವಿಗ್ರಹ ಇದೆ, ಆ ವಿಗ್ರಹವನ್ನ ಇಕ್ಷ್ವಾಕು ಮಹಾರಾಜ ತೆಗೆದುಕೊಳ್ತಾನಂತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ತಪಸ್ಸನ್ನ ಮಾಡಿ ಮಾಡಿ ಆ ನಾರಾಯಣನ ದಾಸ್ಯತ್ವವನ್ನ ಶಿರಸ ಧರಿಸಿದ್ದಾರಂತೆ ಯಮದೇವರು. ಹೀಗಾಗಿ ಆ ಚಂದ್ರನಂತೆ ಅತ್ಯಂತ ಶೋಭಾಯಮಾನನಾಗಿರ್ತಕ್ಕಂಥ ಯಾವ ಹರಿ ಇದ್ದಾನೆ, ನಮಗೆ ಭಯವನ್ನ ಕಳೆದು ನಮ್ಮ ಮೋಕ್ಷಕ್ಕೆ ದಾರಿಯನ್ನು ತೋರಿಸುವಂಥವನಾಗಲಿ ಅಂತ ಹೇಳಿ ಆ ವೃಷಭಾಚಲ ಕ್ಷೇತ್ರದ ಒಂದು ಮಹಿಮೆಯನ್ನ ರಾಘವೇಂದ್ರ ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ತೀರ್ಥರು ವರ್ಣನೆ ಮಾಡಿದ್ದನ್ನ ನಾವು ಕೇಳ್ತೇವೆ. ಹೀಗೆ ಅಂಥ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ನಾರಾಯಣನಿದ್ದಾನೆ, ಆ ನಾರಾಯಣನಿಗೆ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ಮುಂದೆ ಸ್ವಯಂ ವ್ಯಕ್ತ ಕ್ಷೇತ್ರ, ಸ್ವಯಂ ವ್ಯಕ್ತ ಮೂರ್ತಿ, ಸ್ವಯಂ ಆ ಮೂರ್ತಿಮತ್ತಾಗಿರ್ತಕ್ಕಂತಹ ಪರಮಾತ್ಮನ ಚಿನ್ಮಯ ಮೂರ್ತಿ ಅಂತ ಕರೆಸಿಕೊಂಡಿರ್ತಕ್ಕಂತಹ ರಂಗನಾಥ, ಅಂತಹ ರಂಗನಾಥ ನೆಲೆಸಿದ ಶ್ರೀರಂಗ ಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸ್ತಾರಂತೆ ರಾಘವೇಂದ್ರ ತೀರ್ಥರು. ಹೋಗಿ ಏನ್ ಮಾಡ್ತಾರೆ? ರಂಗನಾಥನನ್ನ ಸ್ತೋತ್ರ ಮಾಡ್ತಾರೆ. ತತ್ರ ಶ್ರೀರಂಗನಾಥಂ ತರುಣತರಣಿ ಋಗ್ವೇದ ರೂಪೇ ವಿಮಾನೆ ಕಾವೇರಿ ವಾರಿಪೂರ ಪ್ರಸೃಮರ ಪವನಾನಂದಿತಾನಂತ ಭೋಗೆ ವಂದ್ಯಂ ದೇವೈಶಯಾನಂ ದೃಹೀಣ ಭವಮುಖೈರಿಷ್ಟದಂ ರಾಘವೇಂದ್ರಃ ಸಾನಂದಂ ತಂ ಪ್ರಣಮ್ಯ ಪ್ರಕಟಿತ ವಿಭವಂ ತಾಂ ನಿಶಾಮತ್ಯನೈಷೀತ್. ರಾಘವೇಂದ್ರ ತೀರ್ಥರು ಶ್ರೀರಂಗ ಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸಿ ರಂಗನಾಥನ ದರ್ಶನವನ್ನ ಮಾಡ್ತಾರಂತೆ ರಾಘವೇಂದ್ರ ತೀರ್ಥರು. ಎಂಥ ಅದ್ಭುತವಾದ ಮೂರ್ತಿ ಆ ರಂಗನಾಥನದ್ದು! ಅವನು ನೆಲೆಸಿದ ಯಾವ ಆ ಶ್ರೀರಂಗ ಕ್ಷೇತ್ರ ಅದಾದ್ರೂ ಎಷ್ಟು ಪರಮ ಪವಿತ್ರವಾದದ್ದು. ಸಪ್ತ ಮುಕ್ತಿದಾಯಕ ಕ್ಷೇತ್ರಗಳಲ್ಲಿ ಇವತ್ತಿನ ದಿನ ಒಂದಾಗಿದೆ ಈ ಶ್ರೀರಂಗ ಕ್ಷೇತ್ರ. ಪ್ರಾಯಃ ಇಡೀ ಆ ರಂಗನಾಥ ಸ್ವಾಮಿಯ ದೇವಸ್ಥಾನ ಎಷ್ಟು ಬೃಹದಾಕಾರವಾಗಿದೆ.
160 ಎಕರೆ ವಿಸ್ತಾರವಾದ ಭೂಮಿಯಲ್ಲಿ ತನ್ನ ದೇವಸ್ಥಾನವನ್ನ ವಿಸ್ತರಿಸಿಕೊಂಡಂತಹ ಮಹಾನುಭಾವನೇ ಈ ರಂಗನಾಥ ಸ್ವಾಮಿ ಅಂತ ಹೇಳ್ತಾರೆ. ಪ್ರಾಯ ಇಡೀ ಪ್ರಪಂಚದಲ್ಲಿಯೇ ಇಷ್ಟು ಅತ್ಯಂತ ವಿಸ್ತಾರವಾದ ದೇವಸ್ಥಾನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಒಂದು ದೇವಸ್ಥಾನ ಅದರ ಪ್ರಾಕಾರವೇ ದೊಡ್ಡ ಊರಿನಂತೆ ಇವತ್ತಿನ ದಿನ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಅಂಥ ಶ್ರೀರಂಗ ಕ್ಷೇತ್ರದಲ್ಲಿ ಆ ರಂಗನಾಥ ಸ್ವಾಮಿ ಬಂದು ನೆಲೆಸಲಿಕ್ಕೆ ಏನು ಕಾರಣ? ಯಾತಕ್ಕೋಸ್ಕರ ಪರಮಾತ್ಮ ಅಲ್ಲಿ ಬಂದ ಅಂತ ಕೇಳಿದ್ರೆ ಅದರ ಇತಿಹಾಸವನ್ನ ನಾವು ಗಮನಿಸ್ತಾ ಹೋದ್ರೆ ಪರಮಾತ್ಮ ತನ್ನ ಸ್ವಯಂ ವ್ಯಕ್ತವಾದ ಯಾವ ವಿಗ್ರಹ ಇದೆ ತನ್ನ ಮಗನಾದ ಬ್ರಹ್ಮದೇವರಿಗೆ ಅದನ್ನ ಕೊಟ್ಟಿದ್ದ. ಆ ಬ್ರಹ್ಮದೇವರು ಇಕ್ಷ್ವಾಕು ಮಹಾರಾಜನಿಗೆ ಆ ಪ್ರತಿಮೆಯನ್ನ ದಯಪಾಲಿಸಿತು. ಇಕ್ಷ್ವಾಕು ವಂಶ ಪ್ರಭವೋ, ನಾವು ಇತಿಹಾಸವನ್ನ ಕೇಳ್ತೇವೆ. ಯಾರ ಮೂಲಕ ಈ ವಂಶ ಪ್ರಸಿದ್ಧವಾಗಿದೆಯೋ ಅವನ ಹೆಸರು ಆ ವಂಶಕ್ಕೆ ಇಡ್ತಕ್ಕಂತಹದ್ದು ಒಂದು ಸಂಪ್ರದಾಯ ಅಂತ ನಾವು ನೋಡ್ತೇವೆ. ಅಂಥ ಇಕ್ಷ್ವಾಕು ಮಹಾರಾಜ ಆ ಚತುರ್ಮುಖ ಬ್ರಹ್ಮನನ್ನ ಅತ್ಯಂತ ನಿಷ್ಕಲ್ಮಶ ಮನಸ್ಸಿನಿಂದ ತಪಸ್ಸನ್ನ ಮಾಡಿ ಭಗವಂತ ಕೊಟ್ಟ ಯಾವ ಆ ರಂಗನಾಥ ಸ್ವಾಮಿಯ ವಿಗ್ರಹ ಇದೆ ಆ ವಿಗ್ರಹವನ್ನ ಇಕ್ಷ್ವಾಕು ಮಹಾರಾಜ ತೆಗೆದುಕೊಳ್ತಾನಂತೆ. ಪ್ರತಿನಿತ್ಯ ಆ ರಂಗನಾಥ ಸ್ವಾಮಿಯ ಪೂಜೆಯನ್ನ ಮಾಡಿ ಅನುಗ್ರಹ ಪಾತ್ರನಾಗ್ತಾನಂತೆ. ಅವತ್ತಿನಿಂದ ಸೂರ್ಯ ವಂಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಆ ಮೂರ್ತಿ ಆರಾಧ್ಯ ಮೂರ್ತಿ ಆಯಿತು. ನಾವೆಲ್ಲರೂ ಕೂಡ ಇವತ್ತಿನ ದಿನ ನಮ್ಮ ನಮ್ಮ ಕುಲಕ್ಕೊಂದು ಪ್ರತ್ಯೇಕವಾದ ಮನೆಯ ದೇವರು ಅಂತ ಇದ್ದೇ ಇರ್ತಾರೆ. ಕೆಲವರಿಗೆ ಕರಿಗಿರಿ ನರಸಿಂಹ, ಇನ್ನು ಕೆಲವರಿಗೆ ತಿರುಮಲ ತಿರುಪತಿಯ ತಿಮ್ಮಪ್ಪ, ಇನ್ನು ಕೆಲವರಿಗೆ ನರಸಿಂಹದೇವರು ಅಹೋಬಲ ನರಸಿಂಹ. ಹೀಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ತಮ್ಮ ಹಿಂದಿನ ಪರಂಪರೆಯವರು ಆ ಒಂದೊಂದು ದೈವಕ್ಕೆ ವಿಶೇಷವಾದ ಭಕ್ತಿಯನ್ನ ಮಾಡಿಕೊಂಡು ಬಂದಿರುವ ಕಾರಣದಿಂದ ಒಂದು ಅಪಾರವಾದ ಗೌರವ ಇದ್ದೇ ಇರುತ್ತೆ. ಹಾಗೆ ಈ ಸೂರ್ಯ ವಂಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಈ ರಂಗನಾಥ ಸ್ವಾಮಿಗೆ ಆರಾಧ್ಯ ಮೂರ್ತಿ ಆಗಿದ್ದ. ಒಂದು ದಿನ ಈ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತಹ ಯಾವ ದಶರಥ ಮಹಾರಾಜನಿದ್ದಾನೆ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಆ ಅಶ್ವಮೇಧ ಯಾಗದಲ್ಲಿ ಚೋಳರಾಜನಾದ ಧರ್ಮವರ್ಮ ಅನ್ನೋ ಹೆಸರಿನ ಒಬ್ಬ ರಾಜನನ್ನ ಕರೀತಾನೆ, ಆಮಂತ್ರಣ ಕೊಡ್ತಾನೆ. ಆಮಂತ್ರಣ ಕೊಟ್ಟಾಗ ಯಾಗಕ್ಕೆ ಬರ್ತಾನೆ, ರಂಗನಾಥನ ದರ್ಶನವನ್ನ ಮಾಡ್ತಾನೆ, ತುಂಬಾ ಸಂತುಷ್ಟನಾಗ್ತಾನೆ. ಈ ದೇವನನ್ನ ನನ್ನ ಪ್ರದೇಶಕ್ಕೆ ಕರೆದುಕೊಳ್ಳಬೇಕು ಅಂತ ಸಂಕಲ್ಪವನ್ನ ಮಾಡ್ತಾನೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಆ ಪರಮಾತ್ಮ ನನಗೆ ದಕ್ಕಬೇಕು ಅನ್ನೋದಕ್ಕೋಸ್ಕರ ಅತ್ಯಂತ ಕಠಿಣವಾದ ತಪಸ್ಸನ್ನ ಮಾಡ್ತಾನೆ. ಜ್ಞಾನಿಗಳು ಮಹರ್ಷಿಗಳು ಎಲ್ಲರೂ ಕೂಡ ಬಂದು ಹೇಳ್ತಾರೆ, ಈ ತಪಸ್ಸನ್ನ ಇಲ್ಲಿಗೆ ನಿಲ್ಲಿಸು. ಸ್ವಯಂ ತಾನಾಗಿಯೇ ಆ ಭಗವಂತ ರಂಗನಾಥ ನಿನ್ನ ಈ ಸ್ಥಳಕ್ಕೆ ಬಂದು ಇಲ್ಲಿ ನೆಲೆ ಊರ್ತಾನೆ. ಇದಕ್ಕೋಸ್ಕರ ನೀನು ತಪಸ್ಸನ್ನ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿ ಆ ರಾಜನ ತಪಸ್ಸನ್ನ ನಿಲ್ಲಿಸ್ತಾರೆ. ನಂತರ ರಾಮ ಸೀತಾದೇವಿಯನ್ನ ಅಗ್ನಿ ಪ್ರವೇಶ ಮಾಡಿಸಿ ಇಡೀ ಪ್ರಪಂಚಕ್ಕೆ ಪರಿಶುದ್ಧಳು ಅನ್ನೋದನ್ನ ತೋರಿಸಿ ಕೊಟ್ಟ ಮೇಲೆ ಅಯೋಧ್ಯ ಪಟ್ಟಣದಲ್ಲಿ ಪಟ್ಟಾಭಿಷಿಕ್ತನಾಗ್ತಾನೆ ಶ್ರೀರಾಮಚಂದ್ರ. ಪಟ್ಟಾಭಿಷಿಕ್ತನಾದ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನ್ ಬೇಕೆಲ್ಲವನ್ನು ಕೂಡ ಕೇಳಿ ಅಂತ ಹೇಳ್ತಾನಂತೆ ರಾಮ.
ಒಬ್ಬೊಬ್ಬರು ಒಂದೊಂದನ್ನ ಕೇಳ್ತಾರೆ. ಆಗ ವಿಭೀಷಣ ಬಂದಿದ್ದ. ರಾಮ ಸೀತಾಪಹರಣ, ಸೀತಾ ಪುನರಾನಯನದ ಒಂದು ದೊಡ್ಡ ಸೇವೆಯಲ್ಲಿ ವಿಭೀಷಣನದ್ದು ಕೂಡ ಒಂದು ದೊಡ್ಡ ಪಾತ್ರವೇ. ಈ ಕಾರಣದಿಂದ ಅವನಿಗೆ ಕೇಳ್ತಾನೆ ರಾಮಚಂದ್ರನ ಹತ್ರ, ರಾಮ, ನನಗೆ ನೀನು ಅನುಗ್ರಹವನ್ನ ಮಾಡೋದೇ ಅಂತಾಗಿದ್ದರೆ ನಿಮ್ಮ ಸೂರ್ಯ ವಂಶಕ್ಕೆ ಆರಾಧ್ಯ ಮೂರ್ತಿಯಾದ ಯಾವ ರಂಗನಾಥ ಸ್ವಾಮಿ ಇದ್ದಾನೆ, ಆ ರಂಗನಾಥನನ್ನ ನನಗೆ ದಯಪಾಲಿಸಬೇಕು. ಉದಾರಿಯಾದ ಶ್ರೀರಾಮಚಂದ್ರ ವಿಮಾನ ಸಮೇತವಾಗಿ ಆ ರಂಗನಾಥನನ್ನ ವಿಭೀಷಣನಿಗೆ ಕೊಟ್ಟು ಬಿಡ್ತಾನೆ. ಸಂತುಷ್ಟನಾಗ್ತಾನೆ. ಅತ್ಯಂತ ಸಂತೋಷಗೊಂಡ ಆ ವಿಭೀಷಣ ತನ್ನ ಲಂಕಾಪಟ್ಟಣಕ್ಕೆ ಹೋಗಿ ಆ ಪ್ರತಿಮೆಯನ್ನ ಸ್ಥಾಪಿಸಿ ಅಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿದ್ದ. ಲಂಕೆಗೆ ತಗೊಂಡು ಹೋಗ್ತಾ ಇರ್ತಾನಂತೆ ಆ ಮೂರ್ತಿಯನ್ನ ವಿಮಾನ ಸಮೇತವಾಗಿ. ಆದ್ರೆ ದೇವತೆಗಳು, ಋಷಿಗಳು ಈ ವಿಗ್ರಹ, ಈ ಭಾರತ ದೇಶವನ್ನ ಬಿಟ್ಟು ಲಂಕಾಪಟ್ಟಣಕ್ಕೆ ಹೋಗಬಾರದು. ಏನ್ ಮಾಡೋದು? ವಿಭೀಷಣ ಬರ್ತಾನೆ. ಸಾಯಂಕಾಲ ಆಗಿರತ್ತೆ, ಸಂಧ್ಯಾ ವಂದನೆ ಮಾಡಬೇಕಾಗಿರತ್ತೆ. ನಮ್ ಥರ ಎಲ್ಲ ಹಿಂದಿನ ಕಾಲದಲ್ಲಿ ಇರ್ಲಿಲ್ಲ. ಈಗಿನ ಕಾಲದಲ್ಲೆಲ್ಲ ನಾವೆಲ್ಲ ಎಷ್ಟು ದುಷ್ಟರಾಗಿದ್ದೇವೆ ಅಂತ ಹೇಳಿದ್ರೆ, ನಾನು ಸೂರ್ಯನಿಗೆ ಅರ್ಘ್ಯವನ್ನ ಕೊಡದೆ ಆ ಸೂರ್ಯ ಹೆತ್ತಾನೆ ಮುಳುಗ್ಲಿಕ್ಕೆ ಸಾಧ್ಯ ಅಂತ ನಾವೆಲ್ಲ ಇವತ್ತಿನ ದಿನ ಕೇಳ್ತೇವೆ. ಆದ್ರೆ ಹಿಂದಿನ ಕಾಲದವರು ಎಲ್ಲರೂ ಕೂಡ ಯಾವ ಯಾವ ಕರ್ಮಗಳನ್ನ, ಸತ್ಕರ್ಮಗಳನ್ನ ಯಾವ ಯಾವ ಸಮಯದಲ್ಲಿ ಮಾಡಬೇಕೋ ಅದೇ ಸಮಯದಲ್ಲಿ ಅವರು ಮಾಡುತ್ತಾ ಇದ್ದರು. ಹೀಗಾಗಿ ವಿಭೀಷಣ ಆ ಚಂದ್ರ ಪುಷ್ಕರಣಿ ಅನ್ನುವಂತಹ ಸ್ಥಳದಲ್ಲಿ ಆ ವಿಮಾನ ಸಮೇತನಾಗಿ ರಂಗನಾಥನನ್ನ ಇಡ್ತಾನೆ. ಇಟ್ಟ ಮೇಲೆ ಸಂಧ್ಯಾ ವಂದನೆ ಮಾಡಿ ವಾಪಸ್ ಬಂದ್ ಆ ವಿಮಾನ ಸಮೇತವಾಗಿ ರಂಗನಾಥನನ್ನು ಎತ್ತಲಿಕ್ಕೆ ನೋಡ್ತಾನೆ. ಸಾಧ್ಯವೇ ಆಗೋದಿಲ್ಲ. ಆಗ ರಂಗನಾಥ ಹೇಳ್ತಾನೆ, ವಿಭೀಷಣ, ನೀನು ತುಂಬಾ ದುಃಖಿತನಾಗಬೇಡ. ಯಾಕೆ? ಈ ಕಾವೇರಿ ನದಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ. ರಾಜನಾದ ಧರ್ಮವರ್ಮ ನಾನು ಇಲ್ಲೇ ಇರಬೇಕು ಅಂತ ಅತ್ಯಂತ ಉಗ್ರವಾದ ತಪಸ್ಸನ್ನ ಮಾಡಿದ್ದಾನೆ. ಹಾಗಾಗಿ ಅವನ ಮಾತಿಗೆ, ಅವನ ಆ ತಪಸ್ಸಿಗೆ ಮೆಚ್ಚಿ ನಾನಾಗಿಯೇ ಇಲ್ಲಿ ನಿಂತುಕೊಳ್ಳವನಾಗಿದ್ದೇನೆ. ಹೀಗಾಗಿ ನನ್ನನ್ನ ಇಲ್ಲಿಂದ ಒಯ್ಬೇಡ. ಅದಕ್ಕೋಸ್ಕರ ನಿನಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರವೂ ಕೂಡ ನಾನು ಈ ದೇವಸ್ಥಾನದಲ್ಲಿ, ಈ ಸ್ಥಳದಲ್ಲಿ ದಕ್ಷಿಣ ದಿಕ್ಕಿಗೆ ತಲೆಯನ್ನ ಮಾಡಿಕೊಂಡು ನಾನು ಇಲ್ಲಿ ಪವಡಿಸಿರ್ತೇನೆ, ನಿನ್ನ ಅನುಗ್ರಹದ ಒಂದು ಪ್ರತೀಕವಾಗಿ. ನೀನು ಲಂಕಾಪಟ್ಟಣದಿಂದ ಪ್ರತಿನಿತ್ಯ ಈ ಶ್ರೀರಂಗ ಕ್ಷೇತ್ರಕ್ಕೆ ಬಂದು ನನ್ನ ಪೂಜೆಯನ್ನ ಮಾಡಿಕೊಂಡು ನೀನು ಹೋಗು. ಆಯ್ತು, ಭಗವಂತನ ಸಂಕಲ್ಪವೇ ಈ ರೀತಿಯಾಗಿ ಇರಬೇಕಾದ್ರೆ ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾವುದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪರಮಾತ್ಮ ಆ ವಿಭೀಷಣ ಆಲೋಚನೆ ಮಾಡ್ತಾನೆ, ಆ ರಂಗನಾಥ ಸ್ವಾಮಿಯನ್ ಅಲ್ಲೇ ಬಿಟ್ಟು ಪ್ರತಿನಿತ್ಯ ಲಂಕಾಪಟ್ಟಣದಿಂದ ಆ ರಂಗನಾಥ ಸ್ವಾಮಿಯ ಪೂಜೆಗೋಸ್ಕರ ಬರ್ತಾ ಇದ್ದ. ಒಂದು ಸಲ ಅತ್ಯಂತ ವೇಗವಾಗಿ ಬರ್ತಾ ಇದ್ದ. ಆ ವೇಗವಾಗಿ ಬರುವ ರಭಸದಲ್ಲಿ ಆ ವಿಭೀಷಣನ ಚಕ್ರದ ಕೆಳಗೆ ಒಬ್ಬ ಬ್ರಾಹ್ಮಣ ಸಿಕ್ಕು ಬಿದ್ದು ಸತ್ತೇ ಹೋಗ್ಬಿಡ್ತಾನಂತೆ. ಆ ಕಾಲ ಸತ್ತು ಹೋದಾಗ ಅದನ್ನ ತಿಳಿದಂಥ ಯಾವ ಯಾವ ಬ್ರಾಹ್ಮಣರಿದ್ದಾರೆ ಅವನನ್ನ ಹೊಡಿತಾರೆ, ಬೈತಾರೆ. ಒಂದು ಅತ್ಯಂತ ನಿರ್ಜನವಾದ ಕೋಣೆಯಲ್ಲಿ ಅವನನ್ನ ಕೂಡಿ ಹಾಕ್ತಾರೆ. ಆಗ ನಾರದ ಮಹರ್ಷಿಗಳ ಮೂಲಕ ಶ್ರೀರಾಮಚಂದ್ರನಿಗೆ ವಿಭೀಷಣ ಬಂಧಿತನಾಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ತಕ್ಷಣವೇ ಆ ಶ್ರೀರಾಮಚಂದ್ರ ಆ ಕ್ಷೇತ್ರಕ್ಕೆ ಬಂದು ಹೇಳ್ತಾನೆ, ಯಾವ ಸೇವಕನೇ ತಪ್ಪು ಮಾಡಲಿ ಆ ಸೇವಕ ಮಾಡಿದ ತಪ್ಪಿಗೆ ಶಿಕ್ಷೆ ಯಾರಿಗಾಗಬೇಕು? ರಾಜನಿಗಾಗಬೇಕು.
ಹಾಗಾದ್ರೆ ಇವತ್ತಿನ ದಿನ ಈ ನನ್ನ ಸೇವಕನಾದ ಯಾವ ಈ ವಿಭೀಷಣ ತಪ್ಪು ಮಾಡಿದ್ದಾನೋ ಈ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾದವನು ಅವನಲ್ಲ, ಹೊರತು ಈ ದೇಶವನ್ನು ಆಳ್ತಾ ಇರತಕ್ಕಂತಹ ನಾನು ಅಂತ ಹೇಳಿ ಆ ರಾಮ ಕೇಳ್ತಾನೆ, ಆ ವಿಭೀಷಣನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅಂತ ಸಂಕಲ್ಪವನ್ನ ಮಾಡಿದ್ರೋ ಆ ಶಿಕ್ಷೆಯನ್ನು ನನಗೇ ಕೊಟ್ಟು ಬಿಡಿ. ಆ ಭಕ್ತನ ಮೇಲಿನ ಒಂದು ವಾತ್ಸಲ್ಯದ ಪ್ರೀತಿಯನ್ನ ಕಂಡು, ಅತ್ಯಂತ ಉತ್ತಮವಾದ ಪ್ರೀತಿಯನ್ನ ಕಂಡು ಪ್ರತಿಯೊಬ್ಬರು ಕೂಡ ಮರುಗ್ತಾರೆ. ಅವತ್ತಿನಿಂದ ರಾಮ ವಿಭೀಷಣನಿಗೆ ಹೇಳ್ತಾನೆ, ಎಲ್ಲರ ಕಣ್ಣಿಗೂ ಕಾಣುವಂತೆ ನೀನು ಪ್ರತಿನಿತ್ಯ ಬಂದು ನನ್ನ ಪೂಜೆಯನ್ನ ಮಾಡಿಕೊಂಡು ಹೋಗಬೇಡ, ಯಾರ ಕಣ್ಣಿಗೂ ಕಾಣದಂತೆ ಬಂದು ಅದೃಶ್ಯ ರೂಪದಲ್ಲಿ ನನ್ನ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಬಂದು ನೀನು ಪೂಜೆಯನ್ನು ಮಾಡಿ ಹೋಗು ಅಂತ ಭಗವಂತನೇ ಅವನಿಗೆ ಕೊಟ್ಟಂತಹ ಒಂದು ವರ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇಂಥ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಮಹಿಮೆ ಆ ರಂಗನಾಥನ ಒಂದು ಮಹಿಮೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ರಂಗನಾಥನ ಬಗ್ಗೆ ಅಧಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಅನೇಕ ರೀತಿಯಾಗಿ ಆ ಪರಮಾತ್ಮನನ್ನ ಕೊಂಡಾಡ್ತಾರೆ. ನೋಡಿ, ಪರಮಾತ್ಮ ಹೇಗಿದ್ದಾನೆ ಇಲ್ಲಿ, ಒಂದೇ ಭಂಗಿಯ ಅಜಾನುಬಾಹುವಾದ ಒಂದು ರೂಪವನ್ನ, ಅಳೆತ್ತರದ ರೂಪವನ್ನ ಧರಿಸಿ ಅಲ್ಲಿ ನಿಂತಿದ್ದಾನೆ. 100 ಕಂಬಗಳ ಮಧ್ಯೆ ಒಂದು ಭವ್ಯವಾದ ಮಂಟಪ, ಆ ಮಂಟಪದ ಮಧ್ಯದಲ್ಲಿ ಈ ರಂಗನಾಥ ಸ್ವಾಮಿ ನೆಲೆಸಿದ್ದಾನೆ. ಇದನ್ನ ನೋಡಿದ್ರೆ ಅನ್ಸತ್ತೆ ಆ 1000 ಕಂಬಗಳು ಬೇರೆ ಯಾರೂ ಅಲ್ಲ, ಭಗವಂತನ ಭಕ್ತರೇ. ಆ ಭಗವಂತನ ಭಕ್ತರೇ ಅವನ ದರ್ಶನಕ್ಕೋಸ್ಕರ ಬಂದಾಗ ಅವನ ಆ ಚಿನ್ಮಯ ಮೂರ್ತಿಯನ್ನ ಕಂಡು ಇವತ್ತಿನ ದಿನ ಕಂಬದ ರೂಪದಲ್ಲಿ ಆ ಕ್ಷೇತ್ರದಲ್ಲಿ ನೆಲೆಸಿದವರಾಗಿದ್ದಾರೆ ಆ ಭಕ್ತರೇ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ತಮಿಳುನಾಡು ಪ್ರಾಂತ್ಯಕ್ಕೆ ಸೇರಿದ ಈ ಕ್ಷೇತ್ರದಲ್ಲಿ ಆಳ್ವಾರುಗಳು ಅಂತ ಶ್ರೀ ವೈಷ್ಣವರಲ್ಲಿ ತುಂಬಾ ಪ್ರಸಿದ್ಧರು. ರಂಗನಾಥನಿಗೋಸ್ಕರ ಅನೇಕ ಗದ್ಯ ಗೀತೆಗಳನ್ನ ರಚನೆ ಮಾಡಿ ಪ್ರತಿನಿತ್ಯ ಪರಮಾತ್ಮನಿಗೆ ಅದನ್ನು ಒಪ್ಪಿಸ್ತಕ್ಕಂತಹ ಒಂದು ಅವನ ಮುಂಭಾಗದಲ್ಲಿ ನಿಂತು ಅದರ ಮೂಲಕ ಸ್ತೋತ್ರವನ್ನು ಮಾಡ್ತಾ ಇದ್ರು. ಪ್ರಾಯ ಅನ್ಸತ್ತೆ ಈ ಕಾರಣದಿಂದಲೇ ಶ್ರೀಪಾದರಾಜರಿಗೆ ನಮ್ಮ ಇಡೀ ಹರಿದಾಸ ಸಾಹಿತ್ಯವನ್ನ ಅತ್ಯಂತ ವೇಗವಾಗಿ ಪ್ರಚಾರಗೊಳಿಸಿದ ಅಗ್ರಗಣ್ಯರಲ್ಲಿ ನಿಲ್ತಕ್ಕಂಥವರು ಈ ಶ್ರೀಪಾದರಾಜರು. ಯಾತಕ್ಕೋಸ್ಕರ ಅವರು ದಾಸ ಸಾಹಿತ್ಯವನ್ನ ಶ್ರೀಮಂತಗೊಳಿಸಬೇಕು ಅಂತ ಸಂಕಲ್ಪ ಮಾಡಿದ್ರು ಅಂತ ಕೇಳಿದ್ರೆ, ಇಲ್ಲಿನ ಆಳ್ವಾರುಗಳು ರಂಗನಾಥನಿಗಾಗಿ ಯಾವ ಗದ್ಯವನ್ನ ಹೇಳಿ ಆ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದರೋ ಅದರ ಸ್ಫೂರ್ತಿಯಿಂದ ಇವರಿಗೆ ಅಭಿರುಚಿ ಹುಟ್ಟಿ ಕನ್ನಡದಲ್ಲಿ ಅನೇಕ ಆ ರಂಗನಾಥನ ಮೇಲೆ, ಪರಮಾತ್ಮನ ಮೇಲೆ ಹರಿದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಅಗ್ರಗಣ್ಯರು ಇವತ್ತಿನ ದಿನ ಶ್ರೀಪಾದರಾಜರು. ನರಹರಿ ತೀರ್ಥರ ಮೂಲಕವೇ ವಸ್ತುತಃ ಶ್ರೀಪಾದರಾಜರಿಗಿಂತಲೂ ಕೂಡ ಹಿಂದೆ ನರಹರಿ ತೀರ್ಥರು ತುಂಬಾ ವ್ಯಾಪಕವಾಗಿ ದಾಸ ಸಾಹಿತ್ಯವನ್ನ ಪ್ರಚಾರ ಮಾಡಿದ್ರು. ಅದರ ನಂತರ ನಿಂತು ನೀರಾಕಿತ್ತ ಯಾವ ಈ ದಾಸ ಸಾಹಿತ್ಯ ಇದೆ ಅದರ ಶ್ರೀಮಂತಿಕೆಯನ್ನ ಉಂಟು ಮಾಡಿದವರು ಅದು ಶ್ರೀಪಾದರಾಜರು ಅಂತ ಈ ರೀತಿಯಾಗಿ ಹೇಳ್ತಾನೆ. ಹೀಗೆ ದಾಸ ಪರಂಪರೆಯನ್ನ ಮುಂದುವರಿಸಲಿಕ್ಕೆ ಸ್ಫೂರ್ತಿಯನ್ನ ಕೊಟ್ಟ ದೈವವೇ ಶ್ರೀಪಾದರಾಜರಿಗೆ ಅದು ರಂಗನಾಥ ಸ್ವಾಮಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಇಂಥ ಸ್ವಯಂ ವ್ಯಕ್ತ ಕ್ಷೇತ್ರವಾದ ಈ ರಂಗನಾಥನ ಶ್ರೀರಂಗ ಕ್ಷೇತ್ರದ ಯಾತ್ರೆ ಸುಮ್ನೆ ಮಾಡಿದ್ರೆ ಬರತಕ್ಕಂತಹದ್ದಲ್ಲ ಅಂತ ಹೇಳ್ತಾರೆ. ಪೂರ್ವ ಜನ್ಮದ ಸುಕೃತ ಇದ್ದರೆ ಮಾತ್ರ, ಪೂರ್ವ ಜನ್ಮದಲ್ಲಿ ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ ಮಾತ್ರ ನಮಗೆ ರಂಗನಾಥ ಶ್ರೀರಂಗ ಕ್ಷೇತ್ರಕ್ಕೆ ಯಾತ್ರೆಯನ್ನ ಮಾಡಿ ಆ ಸ್ವಾಮಿಯ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅಷ್ಟೇ ಅಲ್ಲ,
ಪರಮಾತ್ಮ ಅಜಾನುಬಾಹುವಾಗಿ ಅಲ್ಲೇನೋ ಮಲಗಿದ್ದಾನೆ. ಆದ್ರೆ ಅವನು ಮಲಗಿದರೂ ಕೂಡ ಅವನ ಸೌಂದರ್ಯ ಏನಾದ್ರೂ ಕೂಡ ಆ ಕ್ಷೇತ್ರದಲ್ಲಿ ಮಲಗಿದನ? ಸಾಧ್ಯವೇ ಇಲ್ಲ. ಪರಮಾತ್ಮ ಇಡೀ ಪ್ರಪಂಚದ ನಿದ್ರೆಯನ್ನೇ ಹೋಗಲಾಡಿಸಿ ಇಡೀ ಪ್ರಪಂಚದ ಎಲ್ಲ ಕಾರ್ಯಗಳು ಕೂಡ ಸಕಾಲಕ್ಕೆ ಆಗುವಂತಹ ಮಾಡುವಂತಹ ದೊಡ್ಡ ದೈವವೇ ಆ ರಂಗನಾಥ. ಅಂಥ ಪರಮಾತ್ಮ ಯಾವತ್ತಾದ್ರೂ ಕೂಡ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ವಾದಿರಾಜ ತೀರ್ಥರು ಹೇಳ್ತಾರೆ, ಯಾತಕ್ಕೋಸ್ಕರ ರಂಗನಾಥ ಈ ಶ್ರೀರಂಗ ಕ್ಷೇತ್ರದಲ್ಲಿ ಮಲಗಿದ್ದಾನೆ ಅಂತ ಕೇಳಿದ್ರೆ, 14 ಲೋಕಗಳನ್ನ ಸಂಹಾರ ಮಾಡಿ ತನ್ನ ಹೊಟ್ಟೆಯಲ್ಲಿ ಎಲ್ಲ ಲೋಕಗಳನ್ನು ಕೂಡ ಇಟ್ಟುಕೊಂಡಿದ್ದಾನೆ. ಆಗ ಹೊಟ್ಟೆ ಭಾರ ಆಗಿ ನಿದ್ದೆ ಮಾಡ್ಲಿಕ್ಕೆ ಸರಿ ಆಗಿರ್ಲಿಲ್ಲ. ರಾತ್ರಿ ಏನಾದರೂ ಕೂಡ ಸ್ವಲ್ಪ ಹೆಚ್ಚು ಊಟವನ್ನ ಮಾಡಿದರೆ ನಮಗೆ ರಾತ್ರಿ ನಿದ್ದೆಯೇ ಬರೋದಿಲ್ಲ. ಅಜೀರ್ಣ ರೋಗದಿಂದ ನಾವೆಲ್ಲರೂ ಕೂಡ ಬಳಲ್ತೇವೆ. ಅಧಿರಾಜರು ಹೇಳ್ತಾರೆ, ಆ 14 ಲೋಕಗಳನ್ನ ಉಪಸಂಹಾರ ಮಾಡಿ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಇಟ್ಟುಕೊಂಡಿರುವ ಕಾರಣದಿಂದ ಆ ರಂಗನಾಥ ಸ್ವಾಮಿಗೆ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ. ಅದಕ್ಕೋಸ್ಕರ ಈಗ ನಿದ್ದೆ ಮಾಡ್ತಾ ಇದ್ದಾನೋ ಏನೋ. ಯಾಕೆ? ಪ್ರಳಯ ಕಾಲ ಮುಗಿದ ಮೇಲೆ ಪರಮಾತ್ಮನಿಗೆ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ, ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಉಂಟಾಗತ್ತೆ. ಅದಕ್ಕನುಗುಣವಾಗಿ ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ. ಹೀಗಾಗಿ ಎಲ್ಲ ಉದರದಲ್ಲಿ ಇದ್ದ ಲೋಕಗಳು ಹೊರಗಡೆ ಬಂದಿದ್ದಾನೆ. ಹೀಗೆ ಹೊಟ್ಟೆ ಹಗುರವಾಗಿದೆ. ಆದ್ದರಿಂದ ಪರಮಾತ್ಮ ನಿದ್ದೆ ಮಾಡ್ತಾ ಇದ್ದಾನೋ ಏನೋ. ಅಥವಾ ಇಡೀ ಪ್ರಪಂಚ ಮುಳುಗಿದ್ದರೂ ಕೂಡ ಅವನ ಮಡದಿಯಾದ ಜಗನ್ಮಾತೆ ಆ ಲಕ್ಷ್ಮೀ ದೇವಿ ಪರಮಾತ್ಮನ ಪಾದ ಸೇವೆಯನ್ನ ಮಾಡ್ತಾ ಇದ್ಲು. ಆಗ ಪಾದವನ್ನ ಒತ್ತಬೇಕಾದ್ರೆ ಕೈಯಲ್ಲಿ ಹಾಕಿಕೊಂಡಂತಹ ಯಾವ ಬಳೆಗಳು ಇದ್ದಾವೆ ಆ ಬಳೆಗಳ ಸಪ್ಪಳದಿಂದ ಆ ಪರಮಾತ್ಮನಿಗೆ ನಿದ್ದೆ ಬಂದಿರಲಿಲ್ವೋ ಏನೋ. ಅದಕ್ಕೋಸ್ಕರ ಪರಮಾತ್ಮ ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾನೋ ಏನೋ. ಅಥವಾ ಲಕ್ಷ್ಮೀ ದೇವಿಯನ್ನ ತನ್ನ ಪಾದ ಸೇವೆಗೆ ನಿಯೋಜನೆ ಮಾಡಿ ಸುಖವಾಗಿ ಅವಳ ಹಿತವಾದ ಸ್ಪರ್ಶದಿಂದ ಇಡೀ ಜಗತ್ತನ್ನೇ ಮರೆಯುವಂತೆ ನಿದ್ದೆ ಮಾಡ್ತಾ ಇದ್ದಾನೋ ಏನೋ. ಹೀಗೆ ಆ ನಿದ್ದೆಯನ್ನೇ ಗೆದ್ದ ನಿನಗೆ ಅನಿಮಿಷ ಕಣ್ಣಿನ ರೆಪ್ಪೆಯನ್ನೇ ಒಂದು ಕ್ಷಣವೂ ಕೂಡ ಮುಚ್ಚದೇ ಇರತಕ್ಕಂಥ ನೀನು ಹೇಗ್ ತಾನೇ ನೀನು ನಿದ್ದೆಯನ್ನ ಮಾಡಲಿಕ್ಕೆ ಸಾಧ್ಯ ಉಂಟು? ಹಾಗಾಗಿ ನೀನ್ ನಿದ್ದೆ ಮಾಡ್ತಾ ಇದ್ದೀಯಾ ಅಂತ ಹೇಳಿದ್ರೆ ಭಕ್ತರಿಗೆ ಈ ರೂಪದಲ್ಲಿಯೂ ಕೂಡ ನನಗೆ ಭಕ್ತರಿಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರ ನೀನು ಅಲ್ಲಿ ಪವಡಿಸಿದ್ದೀಯೋ ಏನೋ ಅಂತ ಅನಿಸ್ತಾ ಇದೆ. ಮತ್ತಷ್ಟೇ ಅಲ್ಲ, ಈ ರಂಗನಾಥನ ಒಂದು ಪ್ರತಿಮೆಯ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ 5 ಹೆಡೆಗಳು ಮೇಲ್ಭಾಗದಲ್ಲಿ ಇದ್ದಾವೆ. 2 ನಾಲಿಗೆಯನ್ನ ಬಿಟ್ಟುಕೊಂಡು ಅವನಿಗೆ ನೆರಳನ್ನ ಕೊಡ್ತಾ ಇದ್ದಾನಂತೆ ಈ ಶೇಷದೇವರು. ಹೇಳ್ತಾರೆ, ವಸ್ತುತಃ ಶೇಷನಿಗೆ 1000 ಮುಖ 2000 ನಾಲಿಗೆ ಇದ್ದದ್ದು ತಕ್ಷಣಕ್ಕೆ 5 ಮುಖ 2 ನಾಲಿಗೆ ಹೆತ್ತಾನೆ ಆಗ್ಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಹೇಳ್ತಾರೆ, ಪರಮಾತ್ಮನನ್ನ ಪಂಚಮುಖಿಯಾಗಿ 5 ಜ್ಞಾನೇಂದ್ರಿಯಗಳಿಂದ ಪರಮಾತ್ಮನ ದರ್ಶನ ಮಾಡಬೇಕು. ಆ 5 ಜ್ಞಾನೇಂದ್ರಿಯಗಳಿಂದ ಪರಮಾತ್ಮನ ಉಪಾಸನೆ ಮಾಡಿದಾಗ ಆಗ ನಮಗೆ ಭಗವಂತನ ಸಂಪೂರ್ಣ ಅನುಗ್ರಹ ಆಗತ್ತೆ ಅನ್ನೋದನ್ನ ಜಗತ್ತಿಗೆ ತಿಳಿಸೋದಕ್ಕೋಸ್ಕರ ಶೇಷದೇವರು 1000 ಹೆಡೆಗಳಿಂದ ಆ ಪರಮಾತ್ಮನಿಗೆ ನೆರಳನ್ನ ಕೊಡದೆ 5 ಹೆಡೆಗಳಿಂದ ನೆರಳನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, 2 ನಾಲಿಗೆ ಯಾಕೆ ಅಂತ ಕೇಳಿದ್ರೆ, ಒಂದು ಆ ರಂಗನಾಥನ ಸ್ತೋತ್ರವನ್ನ ಮಾಡಲಿಕ್ಕೆ,
ಇನ್ನೊಂದು ಯಾಕೆ ಅಂದ್ರೆ ಆ ರಂಗನಾಥ ನೆಲೆಸಿದ ಶ್ರೀರಂಗ ಕ್ಷೇತ್ರದ ಮಹಿಮೆಯನ್ನ ಸ್ತೋತ್ರ ಮಾಡೋದಕ್ಕೆ 2 ನಾಲಿಗೆಯನ್ನು ಕೊಟ್ಟಿದ್ದಾನೆ. ವಿಜಿಹ್ವಾ, ನಮ್ದೆಲ್ಲ 2 ನಾಲಿಗೆ ಅಂದ್ರೆ ಹಿಂದೊಂದು ಮುಂದೊಂದು ಮಾತನಾಡಿದ್ರೆ, ಮುಂದೆ ಮಾತನಾಡಬೇಕಾದ್ರೆ ಮಾತನಾಡಿದ ನಾಲಿಗೆಯೇ ಬೇರೆ, ಹಿಂದೆ ಮಾತನಾಡಿದಾಗ ಮಾತನಾಡ್ತಕ್ಕಂಥ ನಾಲಿಗೆಯೇ ಬೇರೆ. ನಮ್ಮ ನಾಲಿಗೆಯಂತೆ ಶೇಷದೇವರಿಗೆ ರಂಗನಾಥನಿಗೆ ಆ ನೆರಳನ್ನು ಕೊಡ್ತಕ್ಕಂಥ ಶೇಷದೇವರ ನಾಲಿಗೆ ನಮ್ಮಂತ ಸುಳ್ಳು ಬುರುಕು ನಾಲಿಗೆ ಅಲ್ಲ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಆ ಸ್ತೋತ್ರಗಳಿಂದ ಶೇಷದೇವರು ಕೂಡ ಶ್ರೀರಂಗ ಕ್ಷೇತ್ರ ರಂಗನಾಥನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾರೆ.